ನಮಸ್ತೆ. ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ವಾಂಗಿಬಾತ್ ಪುಡಿ ಮತ್ತು ವಾಂಗಿಬಾತ್ ಮಾಡೋ ವಿಧಾನನ ಹೇಳ್ತಾ ಇದ್ದೀನಿ. ವಾಂಗಿಬಾತನ್ನ ನಾನು ಬದನೆಕಾಯಿ ಮತ್ತು ಅದರ ಜೊತೆಯಲ್ಲಿ ಒಂದು ಕ್ಯಾಪ್ಸಿಕಮ್ ಸಹ ಸೇರಿಸಿದ್ದೀನಿ. ಮತ್ತು ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ನಾವು ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು 350ರಿಂದ 400 ಗ್ರಾಮ್ ತೊಗೋಬೇಕು. ಒಂದು 150 ಗ್ರಾಮ್ನಷ್ಟು ಗುಂಟೂರು ತೊಗೋಬೇಕು, ಖಾರಕ್ಕೋಸ್ಕರ ಖಾರ ಬೇಕಾಗುತ್ತೆ. ಆಮೇಲೆ ಕಡಲೆಬೇಳೆ ಒಂದು 250 ಗ್ರಾಮ್ನಷ್ಟು. ಆಮೇಲೆ ಉದ್ದಿನಬೇಳೆ ಅದು ಒಂದು 250 ತೊಗೋಬೋದು, ಕಡಿಮೆ ಬೇಕಿರೋ ತೊಗೋಬೋದು, ಅಥವಾ ಇದನ್ನು ಬೇರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮತ್ತು ಚಕ್ಕೆ, ಇಷ್ಟು ಚಕ್ಕೆ ಬೇಕಾಗುತ್ತೆ. ಆಮೇಲೆ ಜೀರಿಗೆ ಒಂದು 150 ಗ್ರಾಮು. ಒಂದು 80 ಗ್ರಾಮ್ನಷ್ಟು ಮೆಂತ್ಯನ ನಾವು ಹದವಾಗಿ ಹುರಿದಾಗ ಬರೋ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಹಾಕಲೇಬೇಕಾಗುತ್ತೆ. ಆಮೇಲೆ ಒಂದು 50 ಗ್ರಾಮ್ನಷ್ಟು ಗಸಗಸೆ. ಇದಿಷ್ಟನ್ನು ತೊಗೋಬೇಕು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಅಳತೆಗಳನ್ನು ಎಲ್ಲದನ್ನು ಹಾಕಿರ್ತೀನಿ. ಆಮೇಲೆ ನಾವು ಧನಿಯಾ ಬೀಜನ ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೋದು, ಅಥವಾ ಈಕ್ವಲಾಗಿ ತೊಗೊಂಡ್ರೂ ನಡೆಯುತ್ತೆ. ಫಸ್ಟು ನಾವು ಕುಕ್ಕರ್ನ ಬಿಸಿ ಮಾಡಿ ಆಮೇಲೆ ಉರಿನ ಸಣ್ಣ ಮಾಡಿಕೊಂಡು ಒಂದು 2 ನಿಮಿಷ ಮೊದಲು ಮೆಂತ್ಯ ಹುರ್ಕೋಬೇಕಾಗತ್ತೆ. ಇವೆಲ್ಲದ್ರ ಜೊತೆ ಮೆಂತ್ಯ ಹುರಿದಾಗುವಷ್ಟೊತ್ತಿಗೆ ಮೆಂತ್ಯ ಆಗೋದಿಲ್ಲ, ಹಾಗಾಗಿ ಮೊದಲು ಅದನ್ನು ಮಾಡ್ಕೋಬೇಕು. ಮೆಂತ್ಯ ಹುರ್ಕೋಬೇಕಾಗತ್ತೆ. ಮೆಂತ್ಯ ಹುರಿದು ಆದಮೇಲೆ ನಾವು ಧನಿಯಾ ಬೀಜ ಮತ್ತು ಜೀರಿಗೆ, ಚಕ್ಕೆ ಇವುಗಳನ್ನು ಇಟ್ಕೊಂಡಿರ್ತೀವಲ್ವ, ಅದೆಲ್ಲದನ್ನು ಸಹಿತ ಮೆಂತ್ಯದ ಜೊತೆ ಹಾಕಿ ಹುರಿಬೇಕಾಗತ್ತೆ. ಸಣ್ಣ ಉರಿನಲ್ಲಿ ಹುರಿಬೇಕು, ಉರಿ ದೊಡ್ಡ ಮಾಡಬಾರ್ದು. ಮತ್ತು ಮಧ್ಯದಲ್ಲಿ ನಾವು ಹುರಿಬೇಕಾದ್ರೆ ಮರದ ಸೌಟಿರುತ್ತಲ್ಲ, ಅದರಲ್ಲಿ ನಾವು ವೃತ್ತಾಕಾರವಾಗಿ ಹುರ್ಕೋಬೇಕು. ಆವಾಗ ಒಂದು ಕಡೆ ಹೋಗಿ ಧನಿಯಾ ಬೀಜನೇ ಆಗಲಿ ಯಾವ ವಸ್ತುಗಳು ಸಹಿತ ನಿಲ್ಲೋದಿಲ್ಲ. ಅದು ನಿಂತಾಗ ಸ್ವಲ್ಪ ಸೀದಂಗಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದ್ರು ಅದು ಸೀದು ಹೊತ್ತಿ ಆಗಿಬಿಟ್ರೆ ಅದರ ಸ್ಮೆಲ್ಲೇ ಬೇರೆ ಥರ ಆಗುತ್ತೆ, ಟೇಸ್ಟೇ ಬೇರೆ ಥರ ಆಗಿ ಹೋಗುತ್ತೆ. ಈ ರೀತಿ ನೋಡಿ ಚಿಕ್ಕದಾಗಿ ಉರಿ ಇಟ್ಕೊಂಡು ಈ ರೀತಿ ವೃತ್ತಾಕಾರವಾಗಿ ನಾವು ಹುರಿತಾ ಬರಬೇಕು. ದೊಡ್ಡ ಪಾತ್ರೆ ಆದರೆ ನಾವು 2 ಸೌಟನ್ನು ತಗೋಬಹುದು. ಇದು ಸಣ್ಣಕ್ಕಿರೋದ್ರಿಂದ ನಾನು ತಿಕ್ನೆಸ್ಗೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಪಾತ್ರೆ ಹೀಟಾದರೆ ಇವೆಲ್ಲ ಒಂದೇ ಹದದಲ್ಲಿ ಬರ್ತವೆ ಅಂತ ನೋಡಿ. ಈ ರೀತಿ ಒಲೆ ಉರಿನ ಸಣ್ಣಕ್ಕಿಟ್ಕೊಂಡು ಈ ರೀತಿ ಹುರಿಬೇಕು. ಧನಿಯಾ ಬೀಜ ಮತ್ತು ಮೆಂತ್ಯ, ಜೀರಿಗೆ ಇವುಗಳನ್ನು. ಇನ್ನೇನು ಆ ಸ್ಟವ್ ಆಫ್ ಮಾಡೋಕ್ಕೆ 2 ನಿಮಿಷ ಇದೆ ಅಂದಾಗ ಗಸಗಸೆ ಹಾಕ್ಕೋಬೇಕಾಗುತ್ತೆ. ಗಸಗಸೆನ ಮೊದಲೇ ಹಾಕ್ಕೊಂಡ್ರೆ ಅದು ಸೀದ್ಬಿಡುತ್ತೆ, ಅದಕ್ಕೆ ಹೆಚ್ಚಿಗೆ ಉರಿಯೆಲ್ಲ ಬೇಕಾಗೋದಿಲ್ಲ ಹುರ್ಕೊಳ್ಳೋಕ್ಕೆ. ಹಾಗಾಗಿ ಗಸಗಸೆನ ಲಾಸ್ಟಿಗೆ ಹಾಕೋದು. ಗಸಗಸೆ ಹಾಕಿದ್ಮೇಲೆ 1.5 ನಿಮಿಷ ಹುರಿದು ಸ್ಟವ್ ಆಫ್ ಮಾಡಬೇಕು. ನೋಡಿ ಈ ರೀತಿ ಇಷ್ಟು ಬಂದಾದಮೇಲೆ ನಾವು ಸ್ಟವ್ ಆಫ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು 1 ನಿಮಿಷ ಮುಂಚೆ ಗಸಗಸೆ ಹಾಕಿ ಗಸಗಸೆನೂ ಸಹಿತ ಕೈ ಆಡಿ ಚೆನ್ನಾಗಿ ಆಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿದ್ಮೇಲೂ ಸಹಿತ ಒಂದು 2ರಿಂದ 3 ನಿಮಿಷ ಹೀಗೆ ಕೈ ಆಡ್ತಾನೆ ಇರಬೇಕಾಗುತ್ತೆ. ಅದು ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಪಾತ್ರೆಯಿಂದ ತೆಗೆಯೋದು ಬೇಡ, ಆ ಪಾತ್ರೆನಲ್ಲೇ ಇರಲಿ. ಪಾತ್ರೆ ಬಿಸಿ ಇರುತ್ತಲ್ವ, ಆ ಪಾತ್ರೆ ಬಿಸಿ ತಣ್ಣಗಾಗೋ ತನಕ ನೀವು ಅದರೊಳಗಡೆ ಈ ಹುರಿದಿರೋ ವಸ್ತುಗಳನ್ನು ಬಿಡಬೇಕು. ನೋಡಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ, ಬಿಸಿ ಇದೆ. ಮೇಲೆ ನಾನು ಹುರಿತಾ ಇದ್ದೀನಿ. ಅದು ಆರೋ ತನಕ, ಅಂದರೆ ನಮ್ಮ ಕುಕ್ಕರ್ ಇಟ್ಕೊಂಡಿದ್ದೀನಲ್ಲ ಅದು ಆರೋ ತನಕನೂ ಅದರೊಳಗಡೆನೇ ಇದ್ದರೆ ಒಳ್ಳೆಯದು. ಇದು ಸ್ವಲ್ಪ ನಿಧಾನಕ್ಕಾಗುವಂಥ ಕೆಲಸ. ನಿಧಾನ ಆದ್ರೂ ಚೆನ್ನಾಗಾಗುತ್ತೆ, ತುಂಬ ಅರ್ಜೆಂಟಲ್ಲೆಲ್ಲ ಆಗುವಂಥದ್ದಲ್ಲ ಇದು. ಈಗ ಇದು ಗರಿಗರಿಯಾಗಿ ಬಂದಿದೆ. ಇದನ್ನು ಒಂದು ತಟ್ಟೆಗೆ ಸುರಿದಿದ್ದೀನಿ ನಾನು. ನೆಕ್ಸ್ಟು ನಾವು ಕುಕ್ಕರನ್ನು ಮತ್ತೆ ಬಿಸಿ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮ್ ಮಾಡಿ ಮೆಣಸಿನ್ಕಾಯನ್ನು ನಾನು 2 ಟ್ರಿಪ್ಪಲ್ಲಿ ಹುರಿತಾ ಇದ್ದೀನಿ. ಏಕೆಂದರೆ ಕುಕ್ಕರು ಸ್ವಲ್ಪ ಅಗಲ ಚಿಕ್ಕದಾಗಿರೋದ್ರಿಂದ ನಾವು ಸ್ವಲ್ಪ 2 ಟೈಮ್ ತೊಗೋಬೇಕಾಗುತ್ತೆ. ಇದನ್ನು ಅಷ್ಟೇ ಒಂದು 2 ಡ್ರಾಪ್ ಎಣ್ಣೆ ಹಾಕಿ ಅದನ್ನು ವೃತ್ತಾಕಾರವಾಗಿ ಬರೋ ಹಾಗೆ ಹುರಿದ್ರೆ ಎಲ್ಲ ಕಡೆನೂ ಒಂದೇ ಶಾಖ ತಗ್ಲುತ್ತೆ ಅಂತ ಅಷ್ಟೇ. ನೋಡಿ ಈ ರೀತಿ ಹುರ್ಕೊಳ್ತಾ ಬರಬೇಕು. ಮೆಣಸಿನ್ಕಾಯಿ ಗರಿಗರಿಯಾಗಿ ಬರುತ್ತೆ. ಆ ಕುಕ್ಕರಿನ ದಪ್ಪ ಪಾತ್ರೆ ಅಲ್ವಾ, ಅದು ದಪ್ಪ ತಿಕ್ನೆಸ್ ಇರೋದ್ರಿಂದ ನಮಗೆ ಗರಿಗರಿಯಾಗಿ ಬರುತ್ತೆ ಇದು. ನಾನು ಇದನ್ನು 2 ಟ್ರಿಪ್ಪಲ್ಲಿ ಹುರ್ಕೊಂಡಿದ್ದೀನಿ. ಇದನ್ನು ನಾವು ಮತ್ತೆ ಗ್ರೈಂಡ್ ಮಾಡೋದಕ್ಕೆ ಆಗಲಿ ಪೌಡ್ರ್ ಮಾಡೋದಕ್ಕೆ ಆಗಲಿ ಅನುಕೂಲ ಆಗೋ ಹಾಗೆ 2 ಸಾರಿ ತೊಗೊಂಡು 2 ಸಾರಿ ಸಣ್ಣಕ್ಕೆ ಹುರಿದಿದ್ದೀನಿ. ನೋಡಿ ಈ ರೀತಿ ಪುಡಿ ಆಗೋ ಹಾಗಿದೆ. ಆಮೇಲೆ ಸ್ಟವನ್ನು ಆಫ್ ಮಾಡಿ ಆ ಪಾತ್ರೆನಲ್ಲೇ ನಾವು ಬಿಡಬೇಕಾಗತ್ತೆ.
ಪಾತ್ರೆ ಕಾದಿರುತ್ತೆ. ಈಗ 2ನೇ ಟ್ರಿಪ್ ಹಾಕ್ಕೊಂಡಿದ್ದೀನಿ. ಅದಕ್ಕೂ 2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಈ ರೀತಿ ವೃತ್ತಾಕಾರವಾಗಿ ಹುರಿದ್ರೆ ಒಂದೇ ಹದದಲ್ಲಿ ಬರುತ್ತೆ. ಇದು ಪೌಡ್ರು ಮಾಡೋದಕ್ಕೆ ಇವಾಗ ರೆಡಿಯಾಗಿದೆ. ಇದಾದ ಮೇಲೆ ನಾವು ಕಡಲೆಬೇಳೆ ಹಾಕ್ಕೋಬೇಕು. ಕಡಲೆಬೇಳೆನೂ ಸಹಿತ ಪಾತ್ರೆನ ಬಿಸಿ ಮಾಡಿಕೊಂಡು ಸ್ಟೌವ್ನ ಸಣ್ಣಕ್ಕೆ ಇಟ್ಕೊಂಡು ಕಡಲೆಬೇಳೆನ ಮೊದಲು 2 ನಿಮಿಷ ಹುರ್ಕೋಬೇಕಾಗುತ್ತೆ. ಕಡಲೆಬೇಳೆ ಆಗೋ ಹೊತ್ತಿಗೆ ಉದ್ದಿನಬೇಳೆ ಸೀದು ಹೋಗುತ್ತೆ. ಅದರಿಂದ ಮೊದಲು ಕಡಲೆಬೇಳೆ ಹುರ್ಕೊಂಡು ಇದನ್ನು ಹೀಗೆ ವೃತ್ತಾಕಾರವಾಗಿ ನಾವು ಹುರಿದ್ರೆ ಮಧ್ಯದಲ್ಲಿ ಉರಿ ತಗಲೋದಿಲ್ಲ. ಆವಾಗ ಅದು ಒಂದೇ ಹದದಲ್ಲಿ ಬರುತ್ತೆ. ಇದನ್ನು ಹುರಿದು 2 ನಿಮಿಷ ಆಮೇಲೆ ನಾವು ಉದ್ದಿನಬೇಳೆ ಹಾಕ್ಕೋಬೇಕು. ಆವಾಗ ಹದ ಕರೆಕ್ಟಾಗುತ್ತೆ. ಆಮೇಲೆ ಇದು ಮಧ್ಯೆ ನಾವು ಏನಾದ್ರು ಆಚೆ ಈಚೆ ಏನಾದರೂ ಕೆಲಸ ಇದ್ದರೆ ಮಧ್ಯದಲ್ಲಿ ಈ ರೀತಿ ಒಂದು ಸ್ಪೇಸ್ ಮಾಡಿ ಒಂದು 2 ನಿಮಿಷದಷ್ಟು ಅಥವಾ 1.5 ನಿಮಿಷದಷ್ಟು ಬಿಡ್ಬೋದು. ಬಿಸಿಯಾಗಿರುತ್ತೆ ಹೊರತು ಸಿಹಿಯಲ್ಲ. ಇವಾಗ ನಾವು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀವಿ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನು ಒಂದೇ ಪ್ರಮಾಣದಲ್ಲಿ ಹುರಿತಾ ಬರಬೇಕು. ಈಗ ಚೆನ್ನಾಗಾಗುತ್ತೆ, ಅದರ ಘಮ ಗೊತ್ತಾಗುತ್ತೆ ನಮಗೆ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು 70% ಹುರ್ಕೊಂಡ್ಮೇಲೆ ಅದು ಘಮದಲ್ಲಿ ಗೊತ್ತಾಗುತ್ತೆ. ಕಡಲೆಬೇಳೆದು ಮತ್ತು ಉದ್ದಿನಬೇಳೆದು ಸ್ಮೆಲ್ ಬರುತ್ತೆ. ಬಂದಾಗ ನಾವು ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದ ಮೇಲೂ ನಾವು ಕೈ ಆಡ್ತಾನೇ ಇರಬೇಕು. ಅದು ಬ್ರೌನ್ ಕಲರ್ಗೆ ಬರೋ ತನಕ ಕೈ ಆಡ್ತಾ ಇರಬೇಕು. ಆ ಬ್ರೌನ್ ಕಲರ್ಗೆ ಬಂದಾದಮೇಲೆ ನಾವು ನೋಡಿದಾಗ ಆ ಪಾತ್ರೆ ಬಿಸಿ ಪೂರ್ತಿ ತಣ್ಣಗಾಗಿರುತ್ತೆ. ಅಲ್ಲಿ ತನಕ ಇದು ಒಂದೇ ಹದದಲ್ಲಿ ಬರುತ್ತೆ. ಒಂದು ಕಡೆ ಸಿಯೋದೇ ಆಗಲಿ, ಒಂದು ಕಡೆ ಕಡಿಮೆ ಹುರಿಕೊಳ್ಳೋದೇ ಆಗಲಿ ಏನೂ ಆಗಲ್ಲ. ಇದು ಪಾತ್ರೆ ಬಿಸಿ ಇರಬೇಕಾದ್ರೇ ನಾನು ಹುರಿತಾ ಇರೋದು. ಸೌಂಡು ಬರುತ್ತೆ, ಒಂದು ಘಮನೂ ಬರುತ್ತೆ. ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ಸ್ಟವ್ ಆಫ್ ಮಾಡಿದ ಮೇಲೂ ಅದು ಹುರ್ಕೊಳ್ತಾ ಬರ್ತಾಯಿದೆ ನೋಡಿ. ಪಾತ್ರೆ ಶಾಖಕ್ಕೆ ಅದು ಬ್ರೌನ್ ಕಲರ್ಗೆ ಬರ್ತಾಯಿದೆ. ಇದನ್ನು ನಾವು ಒಂದು ಅಗಲವಾದ ತಟ್ಟೆಗೆ ಸುರಿದಿರಬೇಕು. ತಣ್ಣಗಾದ್ಮೇಲೂ ಸಹಿತ ನಾವು ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಅದು ಪೂರ್ತಿ ತಣ್ಣಗಾಗಿರಬೇಕು. ಹಾಗಾಗಿ ಒಂದು ಅಗಲವಾದ ತಟ್ಟೆಗೂ ಇದನ್ನು ಸುರ್ಕೊಂಬಿಟ್ಟು ಇದನ್ನು ನಾವು ಮಿಕ್ಸಿ ಜಾರಿಗೆ ಮೊದಲೇ ಹಾಕ್ಕೋಬೋದು. ಇದನ್ನೇನು ಅದ್ರ ಜೊತೆ ಒಳಗೆ ಗ್ರೈಂಡ್ರಿಗೆಲ್ಲ ಹಾಕಬೇಕು ಅನ್ನೋದಿಲ್ಲ. ಇದು ಏಕದಮ್ ಒಂದೇ ಸರಿಗೆ ಪೌಡ್ರ್ ಆಗುತ್ತೆ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಮಿಕ್ಸಿ ಜಾರಿಗೆ ಹಾಕಬೇಕಾಗುತ್ತೆ. ಇವಾಗ ನಾನು ಮೆಣಸಿನಕಾಯಿ ಪೌಡ್ರ್ ಇದೆಯಲ್ಲ ಮಾಡಬೇಕಲ್ವ ಪೌಡ್ರು, ಅದಕ್ಕೋಸ್ಕರ ನಾನು ಗ್ರೈಂಡರ್ ರೆಡಿ ಮಾಡಿಕೊಂಡು ಮೆಣಸಿನ್ಕಾಯಿ ಪೌಡ್ರ್ ಮಾಡ್ತಾಯಿದ್ದೀನಿ. ಆ ಮೆಣಸಿನ್ಕಾಯಿ ಪೌಡ್ರ್ ಆದಮೇಲೆ ಒಂದು ಸ್ವಲ್ಪ ಧನಿಯಾ ಬೀಜನೂ ಅದ್ರ ಜೊತೆ ಒಳಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಇದೆ, ಜಾಸ್ತಿ ಪ್ರಮಾಣದಲ್ಲಿ ಇಲ್ಲದೇ ಇರೋದರಿಂದ ನಾನು ಧನಿಯಾ ಬೀಜನೂ ಜೊತೇಲಿ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಟ್ರಿಪ್ ಧನಿಯಾ ಬೀಜ, ಜೀರಿಗೆ ಅವುಗಳನ್ನ ಮತ್ತೆ ಗ್ರೈಂಡ್ರಿಗೆ ಹಾಕಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡೋದಕ್ಕೆ ರೆಡಿ ಆಗೋ ಹಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಧನಿಯಾ ಬೀಜಗಳನ್ನು ಸ್ವಲ್ಪ ಹಾಕಬೇಕು. ಇದು ಮೆಣಸಿನ್ಕಾಯಿ ಈಗ ಒಂದು ಸಾರಿ ಅದು ನಾವು ಜಾಸ್ತಿ ಲೋಡ್ ಆದರೆ ಒಂದು ಕಲ್ಲು ತಿರುಗೋದಿಲ್ಲ. ಅದಕ್ಕೆಲ್ಲ ಏನು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ, ಬೇಡ. ಒಂದೇ ಕಲ್ಲಲ್ಲಿ ತಿರುಗಿದ್ರು ಸಾಕಾಗುತ್ತೆ ಅದು. ಈಗ ಧನಿಯಾ ಬೀಜನ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಜೊತೆ ಅದು ಮಿಕ್ಸ್ ಆಗ್ತಾಯಿದೆ. ಇದೆಲ್ಲದನ್ನು ನಾವು ಒಂದು 10 ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ. 10 ನಿಮಿಷದಿಂದ 15 ನಿಮಿಷ ಅವಕ್ಕೆ ಹಾಕಿಬಿಟ್ಟು ಅದ್ರ ಎದುರಿಗೆ ಇರಬೇಕು ಅಂತ ಏನಿಲ್ಲ. ಅದ್ರ ಪಾಡಿಗೆ ಅದು ಮಿಕ್ಸಾಗಿ ಪೌಡ್ರ್ ಆಗ್ತಾ ಬರುತ್ತೆ. ಅದೆಲ್ಲದನ್ನು ನಾವು ಒಂದು ತಟ್ಟೆಗೆ ಹಾಕ್ಕೊಂಡು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಬೇಕಾಗತ್ತೆ. ಈಗ ಧನಿಯಾ ಬೀಜಗಳನ್ನು ಹಾಕಿದ್ದೀನಿ, ಅದೆಲ್ಲವೂ ನೈಸಾಗಿ ಪೌಡ್ರ್ ಆಗ್ತಾಯಿದೆ. ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಬೀಜಗಳು ಮತ್ತು ಧನಿಯಾದ ಒಂದು ಸ್ವಲ್ಪ ನಾರಿರುತ್ತಲ್ಲ, ಅದೆಲ್ಲವೂ ಇದರಲ್ಲಿ ನುರಿಯೋದಿಲ್ಲ. ಅದು ಮಿಕ್ಸಿಗೆ ಹಾಕಿದಾಗಲೇ ನುರಿಯೋದು. ಇದು ಪೌಡ್ರನ್ನ ನಾನು ಕಡಲೆಬೇಳೆ, ಉದ್ದಿನಬೇಳೆ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಈ ಪೌಡ್ರು ಎಲ್ಲವೂ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಮತ್ತೊಂದು ಸರಿ ನಾವು ಮಿಕ್ಸಿಗೆ ಹಾಕಿ ಜರಡಿ ಆಡೋದಕ್ಕೆ ರೆಡಿ ಮಾಡಿಟ್ಕೋಬೇಕು. ಮಿಕ್ಸಿಗೆ ಹಾಕಬೇಕಾದ್ರೆ ಈ ಥರ ಇದೆ ನೋಡಿ. ಇದನ್ನು ನಾವು ಜರಡಿ ಆಡೋದಕ್ಕೆ ನಮಗೆ ಒಂದು ಸ್ವಲ್ಪ ಚಿರೋಟಿ ರವೆ ಹದದಲ್ಲಿ ಆಗುವಂಥ ಜರಡಿ ನೋಡಿ. ಇದು ಇಟ್ಕೊಂಡು ಕಾಣ್ತಾ ಇದೆ ನೋಡಿ, ಅದು ಅಷ್ಟು ಸಣ್ಣದು, ಅಂದರೆ ಹಿಟ್ಟಿಗಿಂತ ನೆಕ್ಸ್ಟ್ ಬರುತ್ತಿದ್ದು ಈ ರೀತಿ ತರಿಯಾಗಿರುತ್ತೆ. ಇದನ್ನು ನಾವು ಮಿಕ್ಸಿ ಮಾಡೋದು. ಇದಕ್ಕೂ ಸಹಿತ ನಾವು ಹಿಂಗೆ ಹಾಕ್ಕೋಬೇಕು. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹಿಂಗು, ಹುರಿಬಾರ್ದು, ಅದು ಘಮ ಹೊರಟೋಗುತ್ತೆ. ಈಗ ನಾನು ಮಿಕ್ಸಿಗೆ ಹಾಕಿ ಮೇಲೆ ಅದನ್ನು ಜರಡಿ ಹಿಡಿದು ಮತ್ತು ಪೌಡ್ರು ಮಾಡಿ ನಾನು ಈ ಪೌಡ್ರುಗಳನ್ನೆಲ್ಲ ರೆಡಿ ಮಾಡಿದ್ದೀನಿ. ಇದು ವಾಂಗಿಬಾತ್ ಪುಡಿ ರೆಡಿ ಆಯಿತು. ಇವಾಗ ಇಷ್ಟೇ ಕೆಲಸ.
ಹುರಿಯೋದು ಒಲೆ ಮುಂದೆ ಸ್ವಲ್ಪ ಹೊತ್ತು ಅಷ್ಟೇ ಹೊರತು ಮತ್ತು ಇದನ್ನೆಲ್ಲ ನಾವು ರೆಡಿ ಮಾಡೋದಕ್ಕೆ ಹೆಚ್ಚಿಗೆ ಹೊತ್ತು ಬೇಕಾಗೋದಿಲ್ಲ. ನೋಡಿ ಈ ಕಲರ್ಲಿ ವಾಂಗಿಬಾತ್ ಪುಡಿ ಬಂದಿದೆ. ಈಗ ನಾನು ಬಾಣಲೆ ಒಲೆ ಮೇಲಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ನಾನು ಹೆಚ್ಚಿ ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದಂಥ ಬದನೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ. ಹಸಿರು ಬದನೆಕಾಯಿ ಹೋಳು. ಮೊದಲು ಎಣ್ಣೆಯಲ್ಲಿ ಹಸಿರು ಬದನೆಕಾಯಿ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಮಾತ್ರ ಉಪ್ಪು ಹಾಕಬೇಕು. ಫ್ರೈ ಆಗದೇ ನಾವು ಹುಣಸೆ ರಸ ಎಲ್ಲ ಹಾಕೋ ಹಾಗಿಲ್ಲ, ಅದು ತುಂಬ ಒಂಥರ ತುಂಬ ಕರಗಿ ಬಿಡುತ್ತೆ ಅದು. ಅದರಿಂದ ನಾವು ಒಂದು 2-3 ನಿಮಿಷ ಬದನೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ. ಆ ಕ್ಯಾಪ್ಸಿಕಮ್ನ ಅದಕ್ಕೆ ಹಾಕಬೇಕು. ಮೊದಲು ಬದನೆಕಾಯಿ ಹಾಕಿ 2 ನಿಮಿಷ ಆದಮೇಲೆ ಕ್ಯಾಪ್ಸಿಕಮ್ ಹಾಕಿದ್ರೆ ಇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಫ್ರೈ ಆಯಿತು ಅಂತ ಕಂಡ ಮೇಲೆ ನಾನು ಹುಣಸೆ ರಸ ಮಾಡಿಟ್ಕೊಂಡಿರ್ತೀನಿ. ಆಮೇಲೆ ಬೇಕಾಗುವಷ್ಟು ಉಪ್ಪು ಹಾಕಬೇಕು. ಹುಣಸೆ ರಸ ನಾನು ರೆಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಬೇಕೇ ಬೇಕು, ಏಕೆಂದರೆ ಇದೊಂದು ಸ್ವಲ್ಪ ಖಾರ ಟೇಸ್ಟ್ ಕೊಡೋದ್ರಿಂದ ಉಪ್ಪು, ಹುಳಿ, ಖಾರ, ಬೆಲ್ಲ ಇವೆಲ್ಲದೂ ನಮಗೆ ಈಕ್ವಲ್ ಆಗಿ ಬರಬೇಕು. ಈಗ ನೋಡಿ ಹುಣಸೆ ರಸ ನಾನು ರೆಡಿ ಇಟ್ಕೊಂಡಿರೋದು, ಇದನ್ನು ಸಹಿತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಅದು ಯಾವ ರೀತಿ ಮಾಡೋದು ಅಂತ. ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಆ ಬೆಲ್ಲ ಹಾಕಿ ಹುಣಸೆ ರಸನೂ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕೈಯಾಡಿ ಇದು ಸಹಿತ ಒಂದು 3-4 ನಿಮಿಷ ಕೈಯಾಡಬೇಕಾಗುತ್ತೆ. ಆಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಂಥ ವಾಂಗಿಬಾತ್ ಪುಡಿ ಹಾಕಬೇಕು. ಆಮೇಲೆ ಕೊಬ್ಬರಿ ಹಾಕಬೇಕು. ಕೊಬ್ಬರಿ ಹಾಕಿ ಒಲೆನ ತಕ್ಷಣ ಆಫ್ ಮಾಡಬೇಕು. ವಾಂಗಿಬಾತ್ ಪುಡಿ ಹಾಕಿದ ನಂತರ 1 ನಿಮಿಷನೂ ಬಿಡೋದು ಬೇಡ, ಒಲೆನ ಆಫ್ ಮಾಡಿಬಿಡ್ಬೇಕು. ಇಲ್ಲದೇ ಇದ್ರೆ ಅದು ಪೌಡ್ರಲ್ಲಿ ಒಂಥರ ಬೆಂದ್ಕೊಂಡಂಗಾಗುತ್ತೆ. ಈಗ ಇದಕ್ಕೆ ನೆಕ್ಸ್ಟ್ ನಾವು ಒಗ್ಗರಣೆ ಕೊಡಬೇಕು. ಬಿಸಿಯಾದ ಎಣ್ಣೆಗೆ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದನ್ನು ಒಂದು 2 ಸೆಕೆಂಡ್ ಕೈ ಆಡಿ ಆಮೇಲೆ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆನೂ ಸಹಿತ ನಾನು ಒಂದು 2 ಸೆಕೆಂಡ್ ಕೈ ಆಡಿದ ಉದ್ದಿನಬೇಳೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕಾಗತ್ತೆ. ಇದಕ್ಕೆ ಬೇಕಾದರೆ ಮತ್ತೆ ಹಿಂಗೆ ಹಾಕ್ಕೋಬೋದು, ನಿಮಗೆ ಬೇಕಿದ್ರೆ. ಸ್ವಲ್ಪ ಜಾಸ್ತಿ ಹಿಂಗು ತಿನ್ನೋರು ಇರ್ತಾರೆ, ನಾನು ಹಾಕಿಲ್ಲ. ಕೆಂಪು ಮೆಣಸಿನ್ಕಾಯಿ ಇವೆಲ್ಲದು ಆದಮೇಲೆ ಶೇಂಗಾ ಬೀಜ ಹಾಕ್ಬೋದು. ನೀವು ಯಾವ ಥರದಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನು ಸಿಪ್ಪೆ ತೆಗೆದು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಶೇಂಗಾ ಬೀಜ ಎಲ್ಲವುದು ಫ್ರೈ ಆದಮೇಲೆ ಇದನ್ನು ನಾವು ಆ ಪಲ್ಯ ಮಾಡಿಟ್ಕೊಂಡಿರ್ತೀವಲ್ವ, ವಾಂಗಿಬಾತ್ ಪುಡಿ ಹಾಕಿ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಬೇಯಿಸಿರ್ತೀವಲ್ವ, ಅದಕ್ಕೆ ಇದನ್ನು ಮಿಕ್ಸ್ ಮಾಡೋದು. ಇದು ಮತ್ತೆ ಉದುರಾಗಿ ಅನ್ನ ಮಾಡಿಟ್ಕೋಬೇಕು. ಈಗ ಇದಕ್ಕೆ ಆ ಒಗ್ಗರಣೆನ ಮಿಕ್ಸ್ ಮಾಡೋದ್ರಾಯ್ತು. ನೋಡಿ ಎಲ್ಲವುದು ರೆಡಿ ಇದೆ. ಇದನ್ನು ಒಗ್ಗರಣೆ ಮಿಕ್ಸ್ ಮಾಡಿ ಆಮೇಲೆ ಉದುರಾಗಿರೋ ಅನ್ನ ಸೇರಿಸ್ತಾ ಇದ್ದೀನಿ. ವಾಂಗಿಬಾತನ್ನು ಚೆನ್ನಾಗಿ ಕಲಿಸ್ಬೇಕು ಕೈಯಲ್ಲಿ. ಎಲ್ಲ ಉದುರಾಗಿರಬೇಕು. ಮುದ್ದೆ ಆದರೆ ಚೆನ್ನಾಗಿರೋದಿಲ್ಲ. ಅನ್ನ ಉದುರಾಗಿರಬೇಕು. ನೀವು ಲಿಂಬೆಹಣ್ಣಿನ ಚಿತ್ರಾನ್ನ, ಪುಳಿಯೋಗರೆಗೆ ಹೇಗೆ ಮಾಡ್ಕೊಂಡಿರ್ತೀರೋ ಅದೇ ಥರ ಇರಬೇಕು. ಈಗ ಇದನ್ನ ಒಂದು ತಟ್ಟೆಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಈ ಕಲರ್ ಬಂದಿದೆ. ಇದಕ್ಕೆ ನಾನು ಮೊಸರು ಸಾಸಿವೆ ಮಾಡಿದ್ದೀನಿ. ಹೀಗೆ ಬಂದಿದೆ. ಈ ಕಲರ್ಲಿ ತುಂಬ ಚೆನ್ನಾಗಿದೆ. ನಾವು ಟೇಸ್ಟ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಾಗಿದೆ. ಈ ರೀತಿ ಮಾಡ್ಕೊಳ್ಳಿ. ಪೌಡ್ರು ಮಾಡಿಕೊಂಡು ಮತ್ತು ವಾಂಗಿಬಾತು ಎರಡನ್ನೂ ತೋರಿಸೋದ್ರಿಂದ ವಿಡಿಯೋ ಸ್ವಲ್ಪ ಉದ್ದ ಆಗಿದೆ, ಸಾರಿ. ಆದರೆ ಬೇಜಾರಿಲ್ಲದೇ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.